Okay, let us know what is subtractive bilingualism. Okay, so mono means one language, correct? So a person knows one language. Bi means a person knows two language. Multi means a person knows many languages, correct? So subtractive bilingualism means there is a gradual change or loss of use of the person's native or first language. Okay, for example, ಇವಾಗ ನಾನು ಇಂಡಿಯಾದಲ್ಲಿ ಇರ್ತೀನಿ, ಕೆಲವು ವರ್ಷ ಆದಮೇಲೆ ನಾನು ಅಮೇರಿಕಾಗೆ ಶಿಫ್ಟ್ ಆಗ್ತೀನಿ ಅಂತ ಇಟ್ಕೊಳ್ಳಿ. ಸೊ ನನ್ನ ಲ್ಯಾಂಗ್ವೇಜ್ ಬಂದು ಕನ್ನಡ. ನಾನು ಅಮೇರಿಕಾಗೆ ಶಿಫ್ಟ್ ಆದ ಕೂಡಲೇ ನಾನು ಆಟೋಮೆಟಿಕ್ಲಿ ನಾನು ಇಂಗ್ಲೀಷನ್ನೇ ಮಾತಾಡಬೇಕಾಗತ್ತೆ. ಒಂದು 20 ವರ್ಷಗಳ ಕಾಲ ಅಲ್ಲೇ ಅಮೇರಿಕಾ ಅಥವಾ ಜರ್ಮನಿ ಬೇರೆ ಕಡೆಗೆ ಇದ್ದ ಕೂಡಲೇ ಆಟೋಮೆಟಿಕಲಿ ನನ್ನ ಲ್ಯಾಂಗ್ವೇಜಲ್ಲಿ ನಾನು ಸ್ವಲ್ಪ ನನ್ನ ಕನ್ನಡ ಯೂಸು ಕಡಿಮೆ ಆಗ್ತಾ ಹೋಗುತ್ತಲ್ವ. ಸೊ ದಟ್ ಈಸ್ ನೋನ್ ಆಸ್ ಸಬ್ಟ್ರಾಕ್ಟಿವ್ ಬೈಲಿಂಗ್ವಲಿಸಮ್. ಓಕೆ, ಸೊ ಎಡಿಟಿವ್ ಬೈಲಿಂಗ್ವಲಿಸಮ್ ಅಂತ ಹೇಳಿದ್ರೆ when a student's first language continues develop while learning a second language. Okay, for example, I know Kannada and I'm learning English also. Okay, so ಇದು ಕಂಟಿನ್ಯೂಸ್ ಆಗಿ ಡೆವಲಪ್ ಆಗ್ತಾ ಇರುತ್ತೆ. ಓಕೆ, ಫಸ್ಟ್ ಲ್ಯಾಂಗ್ವೇಜ್. ಸೊ when a student's first language continues to develop while learning a second language, ಅಂದರೆ ಒಟ್ಟೊಟ್ಟಿಗೆ ಹೋಗ್ತದೆ ಅದು. ಓಕೆ, ಕನ್ನಡ ನನಗೆ ಗೊತ್ತಿದೆ, ಆದರೆ ನಾನೀಗ ಸ್ಕೂಲಲ್ಲೆಲ್ಲ ಹೇಗೆ ಕಲಿತೀವಲ್ಲ, ಹಿಂದಿ ಆ್ಯಂಡ್ ಆಮೇಲೆ ಇಂಗ್ಲೀಷು, ಸೊ ಅದರ್ ಲ್ಯಾಂಗ್ವೇಜನ್ನು ಕಲಿತಾ ಹೋಗೋದು, ಅದನ್ನು ಎಡಿಟಿವ್ ಬೈಲಿಂಗ್ವಲಿಸಮ್ ಅಂತ ಹೇಳ್ತೀವಿ. ಓಕೆ, ಸೊ ದಿಸ್ ಪ್ರೋಸೆಸ್ ಡಿಫ್ರೆಂಟ್ ಫ್ರಮ್ ಸೈಮಲ್ಟೇನಿಯಸ್ ಬೈಲಿಂಗ್ವಲಿಸಮ್. ಓಕೆ, ಈಗ ಇಲ್ಲೊಂದು ಸೈಮಲ್ಟೇನಿಯಸ್ ಬೈಲಿಂಗ್ವಲಿಸಮ್ ಅಂತ ಇದೆ. ಸೊ ಸೈಮಲ್ಟೇನಿಯಸ್ ಬೈಲಿಂಗ್ವಲಿಸಮ್ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲು, ತಾಯಿ ನಾರ್ತ್ ಆಗಿರ್ತಾರೆ, ತಂದೆ ಸೌತ್ ಆಗಿರ್ತಾರೆ ಅಂತ ಅಂದ್ಕೊಳ್ಳಿ. ಓಕೆ, ಅವ್ರ ಲ್ಯಾಂಗ್ವೇಜ್ ಕೂಡ ಚೇಂಜ್ ಅಲ್ವಾ. ಸೊ ಒಬ್ರು ಕನ್ನಡ ಮಾತಾಡೋದು, ಒಬ್ರು ಹಿಂದಿ ಮಾತಾಡೋದು. ಸೊ ಮಗುಗೆ ಎರಡು ಲ್ಯಾಂಗ್ವೇಜು ಬರುತ್ತೆ, ಕರೆಕ್ಟಾ? ತಾಯಿನೂ ಅದು ಮಾತಾಡ್ತಾರೆ, ತಂದೆ ಮನೇಲಿ ಸೊ ಕನ್ನಡ ಮಾತಾಡ್ತಾರೆ. ಸೊ ಏನಾಗುತ್ತೆ ಅಂದರೆ ಮಗು ಎರಡನ್ನೂ ಕಲಿಲಿಕ್ಕೆ ಸ್ಟಾರ್ಟ್ ಮಾಡ್ತಾ, ಅದನ್ನು ಸೈಮಲ್ಟೇನಿಯಸ್ ಬೈಲಿಂಗ್ವಲಿಸಮ್ ಅಂತ ಹೇಳ್ತೀವಿ. ಸೊ ಎಡಿಟಿವ್, ಸಬ್ಟ್ರಾಕ್ಟಿವ್ ಮತ್ತೆ ಸೈಮಲ್ಟೇನಿಯಸ್. ಓಕೆ, let's read the question. Chetan's first language was Bhojpuri. Okay, his first language was Bhojpuri, and since arriving in Tamil Nadu, he no longer speaks Bhojpuri and only speaks English with the natives. When the new second language replaces the native language, this is an example of ಈಗ ಜಸ್ಟ್ ಕಲ್ತಿತ್ತು, ದಟ್ ಈಸ್ ಸಬ್ಟ್ರಾಕ್ಟಿವ್ ಬೈಲಿಂಗ್ವಲಿಸಮ್. ಓಕೆ, ಈ ಥರ ಕ್ವಶನ್ಸನ್ನು ಕೇಳ್ತಾರೆ ಎಕ್ಸಾಮಲ್ಲಿ. ನೆಕ್ಸ್ಟ್ ಅಬೌಟ್ ಕೋಡ್ ಸ್ವಿಚಿಂಗ್ ಆ್ಯಂಡ್ ಕೋಡ್ ಮಿಕ್ಸಿಂಗ್. ಓಕೆ, ಕೋಡ್ ಸ್ವಿಚಿಂಗ್ ಮತ್ತು ಕೋಡ್ ಮಿಕ್ಸಿಂಗ್ ಅಂದರೆ ಏನಂತ ನೋಡೋಣ. ಸೊ ಇಬ್ಬರು ಆಫೀಸ್ ಮೇಟ್ಸು ಮಾತಾಡ್ತಾ ಇರ್ತಾರೆ. ಸೊ ಒಬ್ರು ಏನಂತಾರಂತ ಹೇಳಿದ್ರೆ, ಐ ಕಾಂಟ್ ಅಟೆಂಡ್ ದ ಮೀಟಿಂಗ್ ಟುಡೇ, ಕಲ್ ಮಿಲ್ತೆ ಹೇ ಅಂತ ಹೇಳ್ತಾರೆ. ಸೊ ಇಲ್ಲಿ ನೀವು ನೋಡ್ಬೋದು, ಫಸ್ಟು ಪರ್ಸನ್ನು ಇಂಗ್ಲೀಷಲ್ಲಿ ಮಾತಾಡ್ದ, ಅದರ ನಂತರ ಹಿಂದಿಗೆ ಶಿಫ್ಟ್ ಆದ, ಕರೆಕ್ಟ್? ಸೊ ಶಿಫ್ಟ್ ಫ್ರಮ್ ಒನ್ ಲ್ಯಾಂಗ್ವೇಜ್ ಟು ಅನದರ್, ದಟ್ ಈಸ್ ಕಾಲ್ಡ್ ಕೋಡ್ ಸ್ವಿಚಿಂಗ್. ಓಕೆ, ಕೋಡ್ ಸ್ವಿಚ್. ಓಕೆ, ಸೊ ಸ್ವಿಚಿಂಗ್ ಅಂತ ಹೇಳಿದ್ರೆ ಚೇಂಜ್ ಮಾಡೋದು. ಓಕೆ, ಕೋಡ್ ಮಿಕ್ಸಿಂಗ್ ಅಂತ ಹೇಳಿದ್ರೆ, ಸೊ ಒಂದು ಲ್ಯಾಂಗ್ವೇಜಲ್ಲೇ ಇನ್ನೊಂದು ಲ್ಯಾಂಗ್ವೇಜನ್ನು ಮಿಕ್ಸ್ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್, ಇನ್ಸರ್ಟಿಂಗ್ ಎಲಿಮೆಂಟ್ಸ್. ಓಕೆ, ಇನ್ಸರ್ಟಿಂಗ್ ಎಲಿಮೆಂಟ್ಸ್ ಫ್ರಮ್ ಒನ್ ಲ್ಯಾಂಗ್ವೇಜ್ ಇನ್ ಟು ಅನದರ್. ಫಾರ್ ಎಕ್ಸಾಂಪಲ್, ಅನದರ್ ಆಫನ್ ವಿದಿನ್ ದ ಸೇಮ್ ಸೆಂಟೆನ್ಸ್. ಫಾರ್ ಎಕ್ಸಾಂಪಲ್, ಮೇ ಉಸ್ಕೋ ಕಾಲ್ ಕರುಂಗಾ ಜಬ್ ಫ್ರೀ ಹೋಗಾ. ನೋಡಿ, ಇಲ್ಲಿ ಹಿಂದಿ ಸೆಂಟೆನ್ಸ್ ಅದು, ಅದಕ್ಕೆ ಇಂಗ್ಲೀಷ್ ವರ್ಡ್ಸನ್ನು ಮಿಕ್ಸ್ ಮಾಡಲಾಗಿದೆ ಅಲ್ವಾ. ಮೇ ಉಸ್ಕೋ ಕಾಲ್ ಕರುಂಗಾ ಜಬ್ ಫ್ರೀ ಹೋಗಾತು. ಸೊ ಇದನ್ನು ಕೋಡ್ ಮಿಕ್ಸಿಂಗ್ ಅಂತ ಹೇಳ್ತಾರೆ. ಸೊ ಕೋಡ್ ಸ್ವಿಚಿಂಗ್ ಮತ್ತು ಕೋಡ್ ಮಿಕ್ಸಿಂಗ್ ಮೇಲೆ ಕ್ವಶನ್ಸನ್ನು ತುಂಬ ಸತಿ ಕೇಳ್ತಾರೆ. ಸೊ ಇದು ಸೆಂಟೆನ್ಸಲ್ಲಿ ನೀವು ಕೋಡ್ ಸ್ವಿಚಿಂಗ್ ಅಂತ ಹೇಳಿದ್ರೆ, ಇದು ಫುಲ್ ಸೆಂಟೆನ್ಸ್ ಆದಮೇಲೆ ಇನ್ನೊಂದು ಸೆಂಟೆನ್ಸಿಗೆ ಶಿಫ್ಟ್ ಆಗೋದು. ಓಕೆ, ಇಲ್ಲಿ ಅಲ್ಲಲ್ಲೇ ಮಧ್ಯ ಮಿಡ್ಲಲ್ಲಿ, ಈಗ ನಾನು ಮಾತಾಡ್ತಿದ್ದೀನಿ ನೋಡಿ, ಕನ್ನಡ ಮಾತಾಡಬೇಕಾದ್ರೆ ಮಿಡ್ಲ್ ಅಂತ ಹಾಕ್ತೀನಿ ಅಲ್ವಾ. ಸೊ ಇಂಗ್ಲೀಷ್ ವರ್ಡನ್ನು ಹಾಕ್ತಾ ಬರೋದು, ಬೇರೆ ಲ್ಯಾಂಗ್ವೇಜನ್ನು ಹಾಕ್ತಾ ಬಂದರೆ ಅದನ್ನು ಕೋಡ್ ಮಿಕ್ಸಿಂಗ್ ಅಂತ ಹೇಳ್ತೀವಿ.
Next is about language. Okay, language is a medium through which we can express ideas, thought, and feelings. So, language is one medium through which we can express our ideas, thought, and feelings. So, forms of language can refer to different ways in which language is used or structured. ಸೊ ಫಾರ್ಮ್ಸ್ ಆಫ್ ಲ್ಯಾಂಗ್ವೇಜ್ ಏನು ರೆಫರ್ ಮಾಡ್ತಂದ್ರೆ ಹೇಗೆ ನಾವು ಲ್ಯಾಂಗ್ವೇಜನ್ನು ಯೂಸ್ ಮಾಡ್ತೀವಿ. ಸೊ ಫಸ್ಟ್ ಒನ್ ಈಸ್ ಓರಲ್ ಲ್ಯಾಂಗ್ವೇಜ್. ಓರಲ್ ಲ್ಯಾಂಗ್ವೇಜ್ ಈಸ್ ಯೂಸ್ಡ್ ಫಾರ್ ಕಮ್ಯುನಿಕೇಷನ್, ಕರೆಕ್ಟ್? ಎವ್ರಿಡೇ ಸ್ಪೀಚ್, ಕಾನ್ವರ್ಸೇಷನ್, ಸ್ಟೋರಿ ಟೆಲ್ಲಿಂಗ್ ಆರ್ ಎನಿ ಲೆಕ್ಚರ್ ಪ್ರೆಸೆಂಟೇಷನ್ ಮಾಡುವಾಗ. ಇವಾಗ ಸೊ ಫಾರ್ ಎಕ್ಸಾಂಪಲ್ ಒಂದು ಸ್ಪೀಚ್ ಕೇಳೋದಿದೆ, ಅದು ದಟ್ ಈಸ್ ಆಲ್ಸೋ ಇನ್ ದ ಓರಲ್ ಫಾರ್ಮ್, ಕರೆಕ್ಟ್? ಸೊ ರಿಟರ್ನ್ ಲ್ಯಾಂಗ್ವೇಜ್ ಅಂತ ಹೇಳಿದ್ರೆ ನಾವು ಫಾರ್ ಎಕ್ಸಾಂಪಲ್ ನಾವು ಎಕ್ಸಾಮ್ ಅಡ್ಮಿಟ್ ಕಾರ್ಡು ವಿಚ್ ಇಸ್ ಇನ್ ರಿಟರ್ನ್ ಲ್ಯಾಂಗ್ವೇಜ್, ಓಕೆ? ಅಥವಾ ಯಾವುದೋ ಒಂದು ಚೆಕ್ ಬುಕ್, ಅದು ಕೂಡ ಒಂದು ರಿಟರ್ನ್ ಲ್ಯಾಂಗ್ವೇಜಲ್ಲಿ ಇರುತ್ತೆ, ಕರೆಕ್ಟಾ? ಸೊ ನೋವೆಲ್ಸು, ಪೋಯಮ್ಸು, ಎಸ್ಸೆ ಆರ್ ಆರ್ಟಿಕಲ್, ಒಂದು ಇಮೇಲ್ ಕೂಡ ವಿಚ್ ಇಸ್ ಇನ್ ರಿಟರ್ನ್ ಲ್ಯಾಂಗ್ವೇಜ್. ಓಕೆ, ಸೋಷಿಯಲ್ ಮೀಡಿಯಾ ಪೋಸ್ಟು, ಸೊ ಇವೆಲ್ಲ ರಿಟರ್ನ್ ಲ್ಯಾಂಗ್ವೇಜಲ್ಲಿ ಬರುತ್ತೆ, ಓಕೆ? So sign language which is used by the deaf community, correct? So which is it's a language by using by hand shapes ಮತ್ತೆ ಫೇಶಿಯಲ್ ಎಕ್ಸ್ಪ್ರೆಷನ್ನು ಮತ್ತು ಬಾಡಿ ಮೂಮೆಂಟ್ಸ್ ಮಾಡಿ ಒಂದು ನಮ್ಮ ಲ್ಯಾಂಗ್ವೇಜನ್ನು ಕನ್ವೆ ಮಾಡುವಂಥದ್ದು, ಕರೆಕ್ಟ್? ಫಾರ್ ಎಕ್ಸಾಂಪಲ್ ಈಗ ಸೂಪರ್ ಅಂತ ಸಿಂಬಲ್ ಇದೆ ಅಂದರೆ ಆ ಸೈನ್ ನೋಟ್ ಮೇಲೆ ಗೊತ್ತಾಗತ್ತೆ ಮಗುವಿಗೆ ಚೆನ್ನಾಗಿದೆ ಅಂತ ಅರ್ಥ ಮಾಡ್ಕೊಳ್ಳುತ್ತೆ, ಕರೆಕ್ಟಾ? So phonology is a form of language. So it is the study of how sounds are organized. Okay, how sounds are organized in a natural language. Okay, for example, ಈಗ ನಾವೊಂದು ಪ್ಯಾಟ್ ಮತ್ತು ಬ್ಯಾಟ್ ಇದೆರಡು ವರ್ಡನ್ನು ತಗೊಂಡ್ರೆ, ಸೊ ಪಿಗೆ ಒಂದು ಸೌಂಡ್ ಇದೆ, ಬಿಗೆ ಒಂದು ಅದೇ ಲೆಟ್ರಿಗೆ ಒಂದು ಸೌಂಡ್ ಇದೆ, ಕರೆಕ್ಟ್? ಸೊ it deals with the sounds, okay? It deals with phonologies, deals with the sounds are used in a language, okay? So ಈ ಪಿ ಮತ್ತು ಬಿ ಇದನ್ನು ಫೋನಿಮ್ ಅಂತ ಕರಿತೀವಿ, ಓಕೆ? ಸೊ ಫೋನಿಮ್ ಇಸ್ ದ ಸ್ಮಾಲೆಸ್ಟ್ ಯೂನಿಟ್ ಆಫ್ ಸೌಂಡ್ಸ್, ಓಕೆ? ಸ್ಮಾಲೆಸ್ಟ್. ಸೊ ಹಿಯರ್ ಡಾಗ್ಸ್ ಮತ್ತು ಡಾಗ್ಸ್ ನೋಡಿ, ಇಲ್ಲಿ ಎಸ್ ಹಾಕಿದ್ದೀನಿ, ಇಲ್ಲಿ ಝೆಡ್ ಹಾಕಿದ್ದೀನಿ, ಕರೆಕ್ಟಾ? ಸೊ ಇಲ್ಲಿ ಡಾಗ್ಸ್ ಪ್ರೊನೌನ್ಸಿಯೇಷನ್ನೇ ಬೇರೆ, ಇಲ್ಲಿ ಡಾಗ್ಸ್ ಇದ್ರ ಪ್ರೊನೌನ್ಸಿಯೇಷನ್ನೇ ಬೇರೆ. ಸೊ ಫೊನಾಲಜಿ ವಿಚ್ ಇಸ್ ಡೀಲ್ಸ್ ವಿತ್ ದ ಸೌಂಡ್ಸ್, ಓಕೆ? ಆ್ಯಂಡ್ ಹಿಯರ್ ಎಸ್ ಆ್ಯಂಡ್ ಝೆಡ್ ಈಸ್ ದ ಫೋನಿಮ್ಸ್ ವಿಚ್ ಇಸ್ ಯೂಸ್ಡ್. ಫೋನಿಮ್ ಅಂದರೆ ಇದು ಸ್ಮಾಲೆಸ್ಟ್ ಯೂನಿಟ್ ಆಫ್ ಸೌಂಡ್, ಓಕೆ? ಫೋನಿಮ್ ಇಸ್ ದ ಸ್ಮಾಲೆಸ್ಟ್ ಯೂನಿಟ್ ಆಫ್ ಸೌಂಡ್. ಇದನ್ನು ಎಕ್ಸಾಮಲ್ಲಿ ಕೇಳ್ತಾರೆ ಫೋನಿಮ್ ಬಗ್ಗೆ, ಓಕೆ? ನೆಕ್ಸ್ಟ್ is morphology. So these three are few more forms of language. This first three are the main forms of language, that is oral, written and sign is the main forms of language. And ಸೊ ಮಾರ್ಫಾಲಜಿ ಈಸ್ ಮೀನಿಂಗ್ ಫಾರ್ಮ್ ಅಂತ ಹೇಳ್ಬೋದು. ಮಾರ್ಫಾಲಜಿ, ಸೊ ಎಮ್ ಇದೆ ಅಲ್ವಾ, ಅದ್ರ ಸೊ ಟ್ರಿಕ್ಸ್ ಹೇಗೆ ಅಂದರೆ ಇಲ್ಲಿ ಎಮ್ ಇದೆ, ಎಮ್ ಅಂತಿದೆ, ಇದು ಮೀನಿಂಗ್ ಫಾರ್ಮ್. ಸೊ ಇಟ್ ಹೆಲ್ಪ್ ಅಸ್ ಟು ಅಂಡರ್ಸ್ಟ್ಯಾಂಡ್ ದ ವರ್ಡ್, ಓಕೆ? ಮಾರ್ಫಾಲಜಿ ಅಥವಾ ಮಾರ್ಫಾಲಜಿ ಈಸ್ ದ ಸ್ಟಡಿ ಆಫ್ ದ ಸ್ಟ್ರಕ್ಚರ್, ಓಕೆ? ಸ್ಟಡಿ ಆಫ್ ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್ ಆಫ್ ವರ್ಡ್ಸ್ ಅಂತ ಹೇಳ್ಬೋದು. ಸ್ಟಡಿ ಆ್ಯಂಡ್ ಸ್ಟ್ರಕ್ಚರ್ ಆಫ್ ದ ವರ್ಡ್ಸ್. ಫಾರ್ ಎಕ್ಸಾಂಪಲ್, ಇಫ್ ಯು ಟೇಕ್ ದ ಎಕ್ಸಾಂಪಲ್ ಆಫ್ ವಾಟರ್, ಓಕೆ? ಸೊ ವಾಟರನ್ನು ಮತ್ತೆ ಬ್ರೇಕ್ ಮಾಡಿದ್ರೆ ಅದಕ್ಕೊಂದು ಮೀನಿಂಗ್ ಇರಲ್ಲ, ಕರೆಕ್ಟಾ? ಸೊ ಇದನ್ನು ಮೀನಿಂಗ್ ಫಾರ್ಮ್ ಅಂತ ಹೇಳ್ಬೋದು. ಮಾರ್ಫಾಲಜಿ ಇಸ್ ಅ ಮೀನಿಂಗ್ ಫಾರ್ಮ್. ವಾಟ್ರನ್ನ ಅಗೇನ್ WA ಅಂತ ಇಲ್ಲಿ ಬ್ರೇಕ್ ಮಾಡಿದ್ರೆ ಇದಕ್ಕೊಂದು ಮೀನಿಂಗ್ ಇರಲ್ಲ. ಸೊ ಯು ಶುಡ್ ಗಿವ್ ದ ಕರೆಕ್ಟ್ ಮೀನಿಂಗ್, ಓಕೆ? ಸೊ ಇಟ್ ಈಸ್ ದ ಫಾರ್ಮೇಷನ್ ಆಫ್ ದ ವರ್ಡ್ಸ್, okay? Structure and formation of the words. And morpheme is the smaller unit of, okay, smaller unit of word ಅಂತ ಹೇಳ್ಬೋದು, okay? Smallest unit of word ಅಂತ ಹೇಳ್ಬೋದು. Smallest unit of word ಅನ್ನ morpheme ಅಂತ ಹೇಳ್ತೀವಿ, okay?
ಸೊ ಎರಡು ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಸಿಂಟ್ಯಾಕ್ಸ್ ಇಸ್ ದ ಸ್ಟಡಿ ಆಫ್ ಹೌ ವರ್ಡ್ಸ್ ಆರ್ ಅರೇಂಜ್ ಇನ್ ಅ ಮೀನಿಂಗ್ಫುಲ್ ಸೆಂಟೆನ್ಸಸ್ ಅಕಾರ್ಡಿಂಗ್ ಟು ಗ್ರಾಮೆಟಿಕಲ್ ರೂಲ್ಸ್. ಫಾರ್ ಎಕ್ಸಾಂಪಲ್, ಈಗ ಸೆಂಟೆನ್ಸ್ ಸ್ಟ್ರಕ್ಚರ್ ನೋಡೋದಾದರೆ ಸಬ್ಜೆಕ್ಟು, ವರ್ಬು ಮತ್ತು ಆಬ್ಜೆಕ್ಟ್. ಸೊ ಸೆಂಟೆನ್ಸ್ ಸ್ಟ್ರಕ್ಚರ್ ಇದು ಕರೆಕ್ಟಾ? ಸೊ ಇದೇ ಥರ ವರ್ಡ್ ಆರ್ಡರ್ ಆಗಿರಬೇಕು, ಸರಿ. ಸೊ ಇದು ವಿಚ್ ಇಸ್ ಫೋಕಸಸ್ ಆನ್ ವರ್ಡ್ ಆರ್ಡರ್. ಓಕೆ, ಸೊ ಇದು ರೂಲ್ಸ್ ಆಫ್ ಗ್ರಾಮರ್ ನೋಡೋದಾದರೆ ಸಬ್ಜೆಕ್ಟ್ ಆದಮೇಲೆ ವರ್ಬ್ ಬರಬೇಕಲ್ವಾ. ದ ಬಾಯ್ ಈಟ್ಸ್ ಆ್ಯನ್ ಆ್ಯಪಲ್. ಸೊ ಇದೊಂದು ಕರೆಕ್ಟ್ ಸಿಂಟ್ಯಾಕ್ಸ್. ಸೊ ಅದನ್ನೇ ನಾವು ಈಟ್ಸ್ ಆ್ಯಪಲ್ ಬಾಯ್ ದ ಅಂತ ಇದ್ದರೆ ಇದು ಇಟ್ಸ್ ನಾಟ್ ಕರೆಕ್ಟ್ ಸಿಂಟ್ಯಾಕ್ಸ್, ರೈಟ್? ಗ್ರಾಮೆಟಿಕಲಿ ಕರೆಕ್ಟ್ ಆಗಿಲ್ಲ. ಸೊ ಸಿಂಟ್ಯಾಕ್ಸ್ ಅಂದರೆ ಇದು ವರ್ಡ್ ಆರ್ಡರು ಕರೆಕ್ಟಾಗಿ ಇರಬೇಕು, ಗ್ರಾಮೆಟಿಕ್ಲಿ ಅರೇಂಜ್ಡ್ ಇನ್ ಅ ಕರೆಕ್ಟ್ ಆರ್ಡರ್. ಸೊ ಸಿಮ್ಯಾಂಟಿಕ್ ಅಂತ ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ. ಸಿಮ್ಯಾಂಟಿಕ್, ದ ಡಿಫ್ರೆನ್ಸ್ ಬಿಟ್ವೀನ್ ಸಿಂಟ್ಯಾಕ್ಸ್ ಮತ್ತು ಸಿಮ್ಯಾಂಟಿಕ್ಸ್ ಅಂತ ಕೇಳಿದ್ರೆ, ಸೊ ಫಾರ್ ಎಕ್ಸಾಂಪಲ್, ದ ರಾಕ್ ಸ್ಯಾಂಗ್ ಅ ಸಾಂಗ್. ಓಕೆ, ಒಂದು ಕಲ್ಬಂಡೆ ಸ್ಯಾಂಗ್ ಅ ಸಾಂಗ್, ದಟ್ ಈಸ್ ಗ್ರಾಮೆಟಿಕಲಿ ಕರೆಕ್ಟ್ ಬಟ್ ಮೀನಿಂಗ್ ಈಸ್ ಆಡ್, ಕರೆಕ್ಟ್? ಇದು ಸಿಮ್ಯಾಂಟಿಕ್ ಎರರ್ ಅಂತ ಹೇಳ್ಬೋದು. ಸಿಮ್ಯಾಂಟಿಕ್ ಮೀನಿಂಗ್ಫುಲ್ ಆಗಿರಬೇಕು ಒಂದು ಯಾವುದೇ ಒಂದು ಸೆಂಟೆನ್ಸು. ಓಕೆ, ಶಿ ಡ್ರ್ಯಾಂಕ್ ದ ಸ್ಯಾಂಡ್ವಿಚ್ ಅಂತ ಒಂದು ಸೆಂಟೆನ್ಸ್. ಓಕೆ, ಶಿ ಡ್ರ್ಯಾಂಕ್ ದ ಸ್ಯಾಂಡ್ವಿಚ್, ಇದು ಸಿಂಟ್ಯಾಕ್ಸು ಕರೆಕ್ಟ್ ಆಗಿದೆ, ಶಿ ಡ್ರ್ಯಾಂಕ್ ದ ಸ್ಯಾಂಡ್ವಿಚ್. ಬಟ್ ಈ ಸ್ಯಾಂಡ್ವಿಚನ್ನು ಡ್ರಿಂಕ್ ಮಾಡೋಕ್ಕಾಗತ್ತಾ? ಯು ಈಟ್ ಅ ಸ್ಯಾಂಡ್ವಿಚ್ ಅಂತ ಇದ್ದರೆ ಅದು ಕರೆಕ್ಟು. ಸೊ ಸಿಮ್ಯಾಟಿಕಲಿ ರಾಂಗ್. ಓಕೆ, ಅಥವಾ ಇನ್ನೊಂದು ತಗೊಳ್ಳೋದಾದರೆ, ಮೈ ಐಡಿಯಾ ಈಸ್ ವೆರಿ ಟೇಸ್ಟಿ. ಸೊ ಸೆಂಟೆನ್ಸ್ ಈಸ್ ಕರೆಕ್ಟ್ ಬಟ್ ಇಟ್ ಈಸ್ ಸಿಮ್ಯಾಂಟಿಕಲಿ ರಾಂಗ್. ಮೀನಿಂಗು ಈಗ ಟೇಸ್ಟ್ ಫುಡ್ಡಿಗೆ ರಿಲೇಟ್ ಆಗಿರುತ್ತಲ್ವ. ಸೊ ಟೇಸ್ಟಿ ಅಂದರೆ ಇದು ರಾಂಗ್ ಸಿಮ್ಯಾಂಟಿಕ್ ಕ್ಯಾಟಗರಿ ಅಂತ ಹೇಳ್ಬೋದು. ಓಕೆ, ಮೈ ಐಡಿಯಾ ಈಸ್ ವೆರಿ ಟೇಸ್ಟಿ, ಸೊ ಇದು ಸಿಮ್ಯಾಂಟಿಕಲಿ ರಾಂಗ್. ದೆರ್ ಈಸ್ ಅ ಮಿಸ್ಮ್ಯಾಚ್ ಬಿಟ್ವೀನ್ ಸಬ್ಜೆಕ್ಟ್ ಆ್ಯಂಡ್ ದ ಆ್ಯಕ್ಷನ್. ಸೊ ಆ್ಯಕ್ಷನಿಗೂ ಮತ್ತು ಸಬ್ಜೆಕ್ಟಿಗೂ ಮಿಸ್ಮ್ಯಾಚ್ ಆಗಿರುತ್ತೆ. ವರ್ಡ್ಸ್ ಈಸ್ ಯೂಸ್ಡ್ ಇನ್ ಅ ರಾಂಗ್ ಕಾಂಟೆಕ್ಸ್ಟ್. ಇದನ್ನು ಸಿಮ್ಯಾಂಟಿಕ್ ಅಂತ ಹೇಳ್ತೀವಿ. ಓಕೆ, ಸೊ ಸೆಕೆಂಡ್ ಕ್ವಶನ್ ಈಸ್ ವಾಟ್ ಡ್ಯಾಶ್ ಇಸ್ ದ ಸ್ಮಾಲೆಸ್ಟ್ ಮೀನಿಂಗ್ಫುಲ್ ಯೂನಿಟ್ ಆಫ್ ಸೌಂಡ್ ಇನ್ ಅ ಲ್ಯಾಂಗ್ವೇಜ್. ಓಕೆ, ಸೊ ಕನ್ಫ್ಯೂಸ್ ಮಾಡೋಕ್ಕೋಸ್ಕರ ಇಲ್ಲಿ ಮೀನಿಂಗ್ಫುಲ್ ಅಂತ ವರ್ಡ್ ಕೊಟ್ಟಿದ್ದಾರೆ. ಸೊ ಇಟ್ ಈಸ್ ದ ಸ್ಮಾಲೆಸ್ಟ್ ಯೂನಿಟ್ ಆಫ್ ಸೌಂಡ್ ಈಸ್ ಫೋನಿಮ್, ಕರೆಕ್ಟ್? ಸೊ ಮಾರ್ಫಿಮ್ ಅಂತ ಹೇಳಿದ್ರೆ ಸ್ಮಾಲೆಸ್ಟ್ ಯೂನಿಟ್ ಆಫ್ ಮೀನಿಂಗ್ ಇನ್ ಅ ಲ್ಯಾಂಗ್ವೇಜ್ ಅಷ್ಟೇ, ಮೀನಿಂಗ್. ಓಕೆ, ಸ್ಮಾಲೆಸ್ಟ್ ಯೂನಿಟ್ ಆಫ್ ಮೀನಿಂಗ್ ಇನ್ ಅ ಲ್ಯಾಂಗ್ವೇಜ್ ದಟ್ ಈಸ್ ಮಾರ್ಫಿಮ್ ಆಗ್ತಿತ್ತು. ಬಟ್ ಇಲ್ಲಿ ಸ್ಮಾಲೆಸ್ಟ್ ಯೂನಿಟ್ ಆಫ್ ಸೌಂಡ್ ಅಂತ ಕೇಳಿದರೆ ದಟ್ ಈಸ್ ಫೋನಿಮ್. ಓಕೆ, ಫೋನಿಮ್ ಇಸ್ ದ